ನಾನು ಅಲ್ಲ ಆಸ್ ಎ ಹ್ಯೂಮನ್ ಬೀಯಿಂಗು ಆಸ್ ಎ ಕನ್ಸರ್ನ್ಡು ನಾನು ನಿನ್ನ ಕೇಳ್ತಾ ಇರೋದು. ಅದರ್ವೈಸ್ ಐ ಆಮ್ ನೋವರ್ ರಿಲೇಟೆಡ್ ನನ್ಗೆ ಏನು. ಬಟ್ ಆದರೂ ಇನ್ನೊಬ್ಬ ಬಿಗ್ ಬಾಸ್ ಅಲ್ಲಿ ಇದ್ದವನು, ಆಮೇಲೆ ಒಬ್ಬ ಸೆಲೆಬ್ರಿಟಿಗೆ ಈ ತರ ಆದ್ರೆ ಇನ್ನು ಸಾಮಾನ್ಯ ಜನರ ಗತಿ ಅನ್ನೋದು ನಮ್ಮ ಚಿಂತೆ ಏನಪ್ಪ, ಬೇರೆ ಏನೂ ಇಲ್ಲ. ಹಂಗಲ್ಲ, ಬರೀ ಯಾರು ಫ್ಯಾನ್ಸು. ಸೊ 1 ವರ್ಷ ನಡೀತಾನೆ ಇದೆ ಹೋರಾಟ. ಇವ್ರಿಗೆ ಅದೇನು ಅಂತ ಹೇಳಿದ್ರೆ ಅವರು ದೇವರು. ಇನ್ನು ಒಂದು ಸಲ ಡೆವಲಪ್ಮೆಂಟ್ ಮಾಡಿದ್ರೆ ನಿನ್ ತಲೆ ದೇಹದಲ್ಲಿ ಇರಲ್ಲ, ಇದು ಫಿಕ್ಸ್ ಬರ್ದಿಟ್ಕೊಂಡಾಗ. ಹಂಗ ಹೇಳದ್ನಾ? ಹಲೋ ಹಲೋ, ಇದು ನನ್ನ ರಕ್ಷಕ್ ಅಲ್ಲ ಅಲ್ಲ ರಕ್ಷಕ್ ಇದ್ನ ಇದನ್ನ ಹೇಳಿದಾಗ, ರಕ್ಷಾ ಬುಲೆಟ್ ಇದ್ನ ಇದನ್ನ ಹೇಳಿದಾಗ 3 ಅಡಿ ದೂರದಲ್ಲಿದ್ದ. ಯಾಕೆ ಕೇಳಿಸಿರ್ತದಲ್ಲ ಅವನ್ಗೆ? ನಿಮ್ ಕಾಲಕ್ಕೆ ಬೀಳ್ತೀನಿ, ದಯವಿಟ್ಟು ಈ ವಿಷಯಲ್ಲೂ ಬೇಡ. ಯಾಕೆಂದ್ರೆ ನಾಳಿದ್ದು ನಾನೇ ಲೀಗಲ್ ಆಗಿ ಇವ್ರನ್ನ ಕಮಿಷನರ್ನ ಮತ್ತು ಹೋಮ್ ಮಿನಿಸ್ಟರ್ ಭೇಟಿ ಮಾಡ್ತಾರೆ. ಹುಷಾರ್ ತಪ್ಪಿದೆ ಈಗ. ದಯವಿಟ್ಟು ಈ ವಿಷಯ ನಿಮ್ಮ ಕೈ ಮುಗಿತೀನಿ ಬೇಡ. ಯಾಕೆಂದ್ರೆ ಅಲ್ಲಲ್ಲ, ಯಾಕೆ ಅಂತ ಹೇಳ್ತೀನಿ, 1 ನಿಮಿಷ ನೀವೆಲ್ಲೂ ಲೈವ್ ಮಾಡಬೇಡಿ, ನಿಮ್ಮ ಕೈ ಮುಗಿತೀನಿ. ನೋಡಿ, ನಾನು ನಿಮ್ಗೆ ಏನೂ ಕೇಳಿಲ್ಲ ಯಾವತ್ತು ನಿಮ್ಮ ಹತ್ರ. ನಿನಗೆ ತೊಂದರೆ ಮಾಡ್ಬೇಕು ಅನ್ನೋ ನನಗೇನು ಉದ್ದೇಶ ಇದೆ? ತೊಂದರೆ ಆಗಿದೆ ಅಂತ ಫೋನ್ ಮಾಡಿದ್ದೀನಿ ಹೊರತು ನಿನಗೆ ಈಗಿನ ಸಮಸ್ಯೆ ಏನು ಅಂತ ಹೇಳ್ತೀನಿ. ಈಗ 1 ನಿಮಿಷ, ಇನ್ ನಾಳೆ ನಾಡಿದ್ದು ಜಡ್ಜ್ಮೆಂಟ್ ಬಂದ್ಬಿಡ್ಲಿ, ಬಂದ್ಮೇಲೆ ನಾನು ಖುದ್ದೋಗಿ ಅಲ್ಲ ಇದು 1 ನಿಮಿಷ ಕೇಳೋ. ಒಂದ್ ಅಲ್ಲ, ಅವ್ನ ಜಡ್ಜ್ಮೆಂಟ್ ಸುಪ್ರೀಂ ಕೋರ್ಟ್ ಅವ್ನು ಏನೋ ಹಾಕಂತದೆ. ನಾನು ಪ್ರಶ್ನೆ ಕೇಳೋ. ಅಲ್ಲ ಲಾಸ್ಟ್ ಟೈಮು ನಿನ್ಗೆ ಹೋಟ್ಲ್ ಹತ್ರ ಅಟ್ಯಾಕ್ ಆಗಿತ್ತಲ್ವಾ? ಹೋಟ್ಲ್ ಹತ್ರನೂ ಅಟ್ಯಾಕ್ ಆಗಿತ್ತು ಅಲ್ವಾ? ಅಲ್ಲಿ ಎಷ್ಟು ಜನ ಇದ್ರು? ಅದು ವಿಡಿಯೋ ಎಲ್ಲ ಇದೆ, ವಿಡಿಯೋ ಇದೆ. ಬಟ್ ಅದು FIR ಆಗಿದೆಯಾ? FIR ಆಗಿ ಎಲ್ಲವೂ ಆಗಿದೆ. ಚಾರ್ಜ್ ಶೀಟ್ ಹಾಕರಾ? ಅದನ್ನ ಚಾರ್ಜ್ ಶೀಟ್ ಹಾಕಿ ಇನ್ನೂ ಕೊಟ್ಟಿಲ್ಲ ನಂಗೆ. ಅದೇ ಮತ್ತೆ ಒಂದು ವರ್ಷ ಯಾರು ಚಾರ್ಜ್ ಶೀಟ್ ಹಾಕಿಲ್ಲ ಅಂತಂದ್ರೆ, ಅಲ್ಲ 1 ವರ್ಷ ಚಾರ್ಜ್ ಶೀಟ್ ಹಾಕಿಲ್ಲ ಅಂತಂದ್ರೆ ಮತ್ತೆ ಅದು ಮತ್ತೆ 3 ತಿಂಗಳ ಆದ್ಮೇಲೆ ಡಮ್ಮಿ ಕೇಸ್ ಅದು ಹಂಗೆ ಮುಗಿದೋಯ್ತು ಕೆಲಸ ಅಂತ. ಈಗ ರಿಪೀಟೆಡ್ ನಿನ್ಗೆ ಡ್ರಾಗರ್ ಇಟ್ಟವ್ರೆ. ಅಲ್ಲ ನಾಳೆ ನಾಳಿದ್ದು ಯಾವಾಗ್ಲಾರು ಇನ್ನೊಂದು 15 ಸಾವಿರ ಬಿಟ್ಟು ನೀನೆಲ್ಲ ಸಿಕ್ಕೋ ಅಥವಾ ಮನೆಗೆ ಹುಡ್ಕೊಂಬಂದು ಚಾಕು ಹಾಕ್ರೆ ಏನಪ್ಪ ಮಾಡ್ತೀಯಾ? ಇಲ್ಲಿ ಮನೆಗೆಲ್ಲ ಬರಕ್ಕಾಲ ಬಿಡಿ, ಮನೆಗೆಲ್ಲ ಬರಕ್ಕಾಲ. ನನ್ನ ಆಫೀಸ್ನಾಗ ಅದ ಬೇರೆ. ಸರಿ, ಆಯ್ತು ಏನೋ ಮಾಡ್ಕೋ. ಬಟ್ ಒಂದಂತೂ ನಿಜ, ವಿ ಆರ್ ಯುವರ್ ವೆಲ್ ವಿಶರ್ಸ್, ವಿ ಆರ್ ಕನ್ಸರ್ನ್ಡ್ ಅಬೌಟ್ ಯು. ಅಲ್ಲ, ಎರಡು ವಿಷಯ ಹೇಳ್ತೀನಿ ಕೇಳಿ. ಇಲ್ಲಿ ರಕ್ಷಕ್ ಫೋನ್ ಮಾಡ್ಕೊಡೋ ಕೇಳ್ಕೊಂಡ, ಅದೆಲ್ಲ ಬಿಟ್ಟಾಕಿ. ಈಗ ನಾನೇನ್ ಹೇಳಕ್ ಹೊರಟಿದ್ದೀನಿ, ಏನ್ ಕೇಳ್ಕೊಂಡ ರಕ್ಷಾ ಬುಲೆಟ್? ಅಣ್ಣ ನೀವೇನು ಮಾತಾಡ್ಬೇಡಿ ಅಣ್ಣ, ಇದು ಹೇಳಿದ್ರೆ ನಾನು ಏನು ಮಾತಾಡೋದು ಹೇಳು, ಏನ್ ಹೇಳಿದೆ ಹೇಳು ಅಟ್ಲೀಸ್ಟ್. ಅಲ್ಲ ಅವ್ನು ಹೇಳಿದ್ದು ಅಣ್ಣ, ಪ್ರಥಮಣ್ಣ ನೀವೇನು ಮಾತಾಡಬೇಡಿ, ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ. ಬಟ್ ನೀವೇನಾರು ಅಟ್ಲೀಸ್ಟ್ ಸ್ಟೇಟ್ಮೆಂಟ್ ಕೊಟ್ರೆ ಡೆಫಿನೆಟ್ಲಿ ನನ್ನ ಕರೀತಾರೆ, ನಾನು ಆನ್ಸರ್ ಮಾಡ್ಬೇಕಾಗತ್ತೆ. ಹೌದು ಇಲ್ಲ ಹೇಳಲೇಬೇಕಾಗತ್ತೆ, ನನ್ನ ಕರಿಯರ್ಗೆ ಎಫೆಕ್ಟ್ ಆಗುತ್ತೆ ಅಂತ. ಆಗ ನಾವು ಒಂದು ಮಾತಂದೆ, ನೋಡಪ್ಪ ನಾನು ಹೇಳಿ ಬಿಡ್ಲಿ, ಅವ್ರು ನೋಟ್ ಮಾಡ್ಕೊಂಡವ್ರೆ. ನಾನೇನ್ ಮಾಡಿದೀನಿ, ದಯವಿಟ್ಟು ಇನ್ 3 ದಿನ ಆದ್ಮೇಲೆ ಎನ್ಕ್ವೈರಿ ಶುರು ಮಾಡಿ ಅಂತ ಹೇಳಿದೀನಿ. ಅವರು ಡೆಫಿನೆಟ್ಲಿ ಆ ಏರಿಯಾ ಸ್ಥಳ ಮಾಜರ್ ಮಾಡಿದಾಗ CDR ತೆಗ್ಸ್ತಾರೆ. ಇಲ್ಲಿ ಯಾವ ಬದನೇಕಾಯಿ ಅಂತ ಪ್ರಥಮ ಹೇಳಿದ್ರು ನಿಲ್ಸಕ್ಕಾಗಲ್ಲ, ಯಾರು ಹೇಳಿದ್ರು ನಿಲ್ಸಕ್ಕಾಗಲ್ಲ. ನಾನನ್ನ ಮೀಡಿಯಾಗ ಹೋಗೋದನ್ನ ತಡೆದಿಟ್ಟಿದ್ದೀನಿ. ಯಾಕೆಂದ್ರೆ 100 ಜನ ಫೋನ್ ಮಾಡ್ತಾರಲ್ಲ ಡೈಲಿ, ನಿಜನಾ ಅಂತ. ನಾನು ಇಲ್ಲ ಅಂತ ಇಟ್ಟಿದ್ದೀನಿ. ಯಾಕೆಂದ್ರೆ ಎಷ್ಟು ಅಂತ ಹೇಳಿ, ಯಾಕೆಂದ್ರೆ ಇವ್ರಿಗೆ ಇಲ್ಲಿ ಮಾಹಿತಿ ಹೋಗೈತೆ, ಅಲ್ಲಿ SP ಎಲ್ಲ ಹೋಗಿ ಚೆಕ್ ಮಾಡ್ಕೊಂಡ್ ಬಂದವ್ರು ಲ್ಯಾಂಡ್. ಅಲ್ಲ ಅವ್ರಿಗೆಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ, ಸಾಕ್ಷಿಗಳನ್ನ ವಿಚಾರಣೆ ಮಾಡಿದ್ದಾರೆ, ಎಲ್ಲರೂ ಹೇಳಿದ್ದಾರೆ ಎಸ್ ಆಗಿದೆ ಇನ್ಸಿಡೆಂಟ್ ಅಂತ. ನಾನು ಅದಕ್ಕೇನೆ ನಾನು ಇನ್ಸ್ಪೆಕ್ಟರ್ ಕೇಳಿದ್ರೆ, ಸರ್ ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ, ನಾನು ಏನು ಮಾಡೋಕ್ಕಾಗತ್ತೆ. ಆಮೇಲೆ ಇನ್ಸ್ಪೆಕ್ಟರ್ ಇನ್ನೊಂದು ಕಳವಳ ಏನು ಅಂತಂದರೆ, ಏನೋ ಆಳ ಹೋಗ್ಲಿ ಧಮ್ಕಿ ಹಾಕಿದ್ರೆ ಬಿಡಿ ಹೋಗ್ಲಿ, ಏನೋ ಅದು ಕರೆದು ಬುದ್ಧಿ ಹೇಳ್ಬೋದಾಗಿತ್ತು, ವೆಪನ್ಗಳಿರ್ತಾ ಇದ್ದಾರಲ್ಲ. ಸೊ ನಾಳೆ ದಿವಸ ಏನಾದರೂ ನಿನಗೇನೆ ಮಾಡಿ. 1 ನಿಮಿಷ ಹೇಳ್ತೀನಿ ಕೇಳಿ. ನಂದು 2 ಪ್ರಶ್ನೆಗೆ ಉತ್ತರ ಕೊಡಿ, ಆಮೇಲೆ ನಿಮ್ಗೆ ಏನ್ ಬೇಕು ಡಿಸೈಡ್ ಮಾಡಿ. ನಾನು 2 ಪ್ರಶ್ನೆಗೆ ಉತ್ತರ ಕೊಡಿ. ಈಗ ನಾಳಿದ್ದು ಒಂದೇ ಹೇಳ್ತೀನಿ ಕೇಳಿ. ಇನ್ನೊಂದು ಈ ವಾರದಲ್ಲಿ ಇದು ಬಂದ್ಬಿಡುತ್ತಂತೆ. ಅವ್ರು ಇವತ್ತು ಪೋಸ್ಟ್ಪೋನ್ ಆಯ್ತಲ್ಲ ಯಾವ್ದು ಜಡ್ಜ್ಮೆಂಟ್, ನಾನು ಇವತ್ತು ಬರುತ್ತೆ ಅನ್ಕೊಂಡೆ. ಬಂದ್ಮೇಲೆ ನನ್ನ ತಲೆಯಲ್ಲಿ ಇದ್ದಿದೆ ಏನ್ ಗೊತ್ತಾ, ಯಾರ ಜಡ್ಜ್ಮೆಂಟ್? ದರ್ಶನ್ ಜಡ್ಜ್ಮೆಂಟ್ ವೇಟ್ ಮಾಡ್ತಾ ಇದ್ಯಾ? ಹೌದು. ಅಯ್ಯೋ, ಅಲ್ಲ ಅದಕ್ಕೂ ನಿನ್ಗೆ ಏನ್ ಸಂಬಂಧ ಅಂತ ದಯವಿಟ್ಟು ನೋಡೋಣ. ನಂಗೆ ಆ ಮನುಷ್ಯನ ಮೇಲೆ, ದರ್ಶನ್ ಅವ್ರ ಮೇಲೆ ಯಾವತ್ತೂ ಬೇಸರ ಇಲ್ಲ, ದ್ವೇಷ ಇಲ್ಲ, ಕೋಪ ಇಲ್ಲ. ಅದೇನಂತಾರೆ ಗೊತ್ತಾ, ಈಗ ಅಟ್ಲೀಸ್ಟ್ ಬೇಲ್ ಕ್ಯಾನ್ಸಲ್ ಆಯ್ತು ಅಂದ್ರೆ ಪ್ರಥಮ್ಗೆ ವೆಪನ್ಸ್ ಎಲ್ಲ ಇಟ್ಟಿದ್ದಕ್ಕೆ, ಪ್ರಥಮ್ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಕ್ಯಾನ್ಸಲ್ ಆಯ್ತು ಅಂತ ಜನ ಅನ್ಕೊಂತಾರೆ. ಪ್ರಾಣ ನನ್ನ ಮುಖ್ಯ ಅಲ್ವಣ. ಎಲ್ಲವೂ ದಾಖಲೆ ಇದೆ, ಎಲ್ಲರೂ ವೆಪನ್ಸ್ ಎಲ್ಲ ಎತ್ಕೊಂಡ್ ಬಂದಿದ್ದೆಲ್ಲ ಐತೆ. ಹಂಗಿದ್ರು ನಾನು ಸುಮ್ಮನಿರು ಅಂದ್ರೆ ಹೆಂಗಿರ್ಲಣ್ಣ? ಅಲ್ಲಿ ವೆಪನ್